ಅಥವಾ ವಿಜೇಂದ್ರನ ವಿರುದ್ಧನೋ ಅಂತ ಹೇಳಬೇಕು. ಇವತ್ತು ಬಿಜೆಪಿಯ ಕಾರ್ಯಕರ್ತರಿಗೆ, ಬಿಜೆಪಿಯ ಶಾಸಕರುಗಳಿಗೆ, ಬಿಜೆಪಿಯ ಸಂಸದರಿಗೆ, ಬಿಜೆಪಿಯ ಸಚಿವರುಗಳಿಗೆ ಏನಾದ್ರೂ ಬ್ಯಾಟ್ರಿ ಇದ್ರೆ, ನಾನು ಪದ ಉಪಯೋಗ ಮಾಡ್ತೇನೆ, ಬ್ಯಾಟ್ರಿ ಇದ್ರೆ, ಶಕ್ತಿ ಇದ್ರೆ ಮನಮೋಹನ್ ಸಿಂಗ್ ಎದುರು ಮುಂದೆ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನ ಪ್ರತಿಭಟನೆ ಮಾಡಿ. ಆ ಶಕ್ತಿ ಇದೆಯಾ? ಆ ಶಕ್ತಿ ಇದೆಯಾ? ಬ್ರಿಟಿಷ್ ಚೌಟ ಅವರೇ ಶಕ್ತಿ ಇದೆಯಾ? ಆರ್ ಅಶೋಕ್ ಅವರೇ ಶಕ್ತಿ ಇದೆಯಾ? ಶಕ್ತಿ ಇಲ್ಲ. ಅವರ ಎದುರಿನಲ್ಲಿ ನಿಂತು ಚೈ ತುಯ್ ಪಿಡಿಕ್, ಒಂದು ಶಬ್ದ ಬಾಯಲ್ಲಿ ಪಿಡಿಕ್ ಅನ್ನುವ ಧೈರ್ಯ ನಿಮ್ಗೆ ಇಲ್ಲದಂತ ಹೇಡಿ ನಾಯಕರು ನೀವು ಜನಾಕ್ರೋಶ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಇಲ್ಲದೆ ಇಟ್ಟಿದೆ. ಇವರ ಬೆಲೆ ಏರಿಕೆ ಆಯ್ತಾ? ಜನರು ಇವತ್ತು ಬೀದಿಗೆ ಬರಬೇಕಾಗಿತ್ತು, ಉಳೆ ಹೋಗ್ಬೇಕಾಗಿತ್ತು, ದೇಶ ಬಿಟ್ಟು ಹೋಗ್ಬೇಕಾಗಿತ್ತು. ರೈತರು ಇವತ್ತು ಅಸಾಧ್ಯವಾಗಿರ್ತಕ್ಕಂಥ ಜೀವನ ಸಾಗಿಸ್ತಾ ಇದ್ರು. ಇವತ್ತು ತಿಂಗಳಿಗೆ 2,000 ರೂಪಾಯಿ. ಮೊನ್ನೆ ನಾನು ನೋಡಿದೆ, ಮಹಿಳಾ ಬಿಜೆಪಿ ಕಾರ್ಯಕರ್ತರು ಬಂದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಿಮ್ಗೆಲ್ಲ ಪ್ರಶ್ನೆ ಮಾಡ್ತೇನೆ, 2,000 ರೂಪಾಯಿ ತಗೊಂಡು ಯಡಿಯೂರಪ್ಪನವರು ಮತ್ತು ವಿಜೇಂದ್ರನವರು ಮತ್ತು ಮೋದಿ ಅವರು ಬೆಲೆ ಏರಿಕೆ ಮಾಡಿದಂತ 50 ರೂಪಾಯಿ ಏನಾದ್ರು ಜಾಸ್ತಿ ನೀವು ಕೊಡುವುದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಕೊಟ್ಟಂತ 2,000 ರೂಪಾಯಿಯ ಪಾಲು ಕೊಡ್ತಾ ಇದ್ದೀರಿ. ನಾಚಿಕಾಗಲ್ಲ ನಿಮ್ಗೆ? ಹೇಳಿ, ನೀವು ನಿಮ್ಮ ವಿರುದ್ಧ, ಗ್ಯಾರಂಟಿ ವಿರುದ್ಧ ಹೇಳಿ. ನಿಮ್ಮ ಪ್ರತಿಭಟನೆ, ಆಕ್ರೋಶ ರಾಜ್ಯದ ಗ್ಯಾರಂಟಿ ವಿರೋಧ ಅಂತ ಹೇಳುವ ಧೈರ್ಯ ಬಿಜೆಪಿಯ ನಾಯಕರಿಗಿದೆಯಾ? ಇವತ್ತು 2,000 ರೂಪಾಯಿ ತಗೊಳ್ತೀವಿ, ಬಸ್ಸಿನಲ್ಲಿ ಫ್ರೀ ಓಡಾಟ ಮಾಡ್ತೀವಿ, ಅದರ ಜೊತೆಯಲ್ಲಿ ಎಲೆಕ್ಟ್ರಿಸಿಟಿ ಲೈಟ್ ಅನ್ನು ಟಕ್ ಅಂತ ಓದ್ತೀರಿ ಫ್ರೀ. ಅದರ ನಂತರ 5 ಕೆಜಿ 10 ಕೆಜಿ ಮೊದಲು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಇವತ್ತು ರಿಕ್ಷಾದಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಮನೆಗೆ ಹೋಗ್ತೀರಿ. ಮತ್ತೆ ಇಲ್ಲಿ ಬಂದು ಹೇಳ್ತೀರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಸಿದ್ದರಾಮಯ್ಯನಿಗೆ ಧಿಕ್ಕಾರ. ನಾಚಿಕಾಗಲ್ಲ ನಿಮ್ಗೆ? ನಿಮ್ಮ ಶಾಲೆಯ ಮಕ್ಕಳಿಗೆ ಫೀಸ್ ಕಟ್ಟುವ ದುಡ್ಡು ಅದು ಬರೇ ಕಾಂಗ್ರೆಸ್ನವರಿಗೆ ಮಾತ್ರ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ಈ ರಾಜ್ಯದ 6.5 ಕೋಟಿ ಜನರಿಗೂ ಇವತ್ತು ಎಲೆಕ್ಟ್ರಿಸಿಟಿ ಫ್ರೀ. 6.5 ಕೋಟಿ ಜನರಿಗೂ 5 ಕೆಜಿ 10 ಕೆಜಿ ಅಕ್ಕಿ. 6.5 ಕೋಟಿ ಜನರಿಗೂ ಯಾರಿಗೆ ಎಲಿಜಿಬಿಲಿಟಿ ಎಲ್ಲ 2,000 ರೂಪಾಯಿ ಮನೆಯ ತರಕಾರಿ ತರಲಿಕ್ಕೆ ಅವಶ್ಯಕತೆಗೆ. ಈ ಗ್ಯಾಸ್ ಸಿಲಿಂಡರ್ ತೋರಿಸ್ತಾರಲ್ಲ, ಅಚ್ಚೆ ದಿನ 50 ರೂಪಾಯಿ ಹೆಚ್ಚಳ ಮೋದಿ ಕೊಡುಗೆ. ಆ ಗ್ಯಾಸ್ ತಗೊಳ್ಳಿಕ್ಕೆ ಏನಾದ್ರು ಇವತ್ತು ನಿಮ್ಗೆ ತಾಕತ್ತು ಶಕ್ತಿ ಬಂದಿದ್ದಿದ್ರೆ ಸಿದ್ದರಾಮಯ್ಯನವರ 2,000 ರೂಪಾಯಿಯ ಪರಿಣಾಮವಾಗಿ ಸಾಧ್ಯ ಆಯ್ತು. ಇವತ್ತು ನೀವು ಮಾರುಕಟ್ಟೆಗೆ ಹೋಗಿ ತರಕಾರಿ ತರ್ತೀರಾದ್ರೆ ಸಿದ್ದರಾಮಯ್ಯನವರ 2,000 ರೂಪಾಯಿಯಿಂದ ಸಾಧ್ಯ ಆಯ್ತು. ಇವತ್ತು ಮಕ್ಕಳಿಗೆ ಫೀಸ್ ಕಟ್ಟುವುದಿದ್ರೆ ಆ 2,000 ರೂಪಾಯಿಯಿಂದ ಸಾಧ್ಯ ಆಯಿತು. ಇದನ್ನು ಮರ್ತೇ ಬಿಟ್ರ? ಅದರ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಮಲತಾಯಿ ಧೋರಣೆ. ಒಂದೇ ಒಂದು ಕಾರ್ಯಕ್ರಮ 10 ವರ್ಷದಲ್ಲಿ ಕಳೆದ 11 ವರ್ಷ ಆಯಿತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರಿಗೆ ಆಗುವ ಒಂದೇ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಅಂತ ಬಿಜೆಪಿಯ ಚೌಟ ಹೇಳಬೇಕು, ವೇದವಾಸ್ ಕಾಮತ್ ಹೇಳಬೇಕು, ಅಥವಾ ಭರತ್ ಶೆಟ್ಟಿ ಅವರು ಹೇಳಬೇಕು. ತಾಕತ್ತಿದೆಯಾ ಹೇಳಲಿಕ್ಕೆ? ತಾಕತ್ತಿದೆಯಾ? ರೈತರನ್ನ ಬೀದಿ ಪಾಲು ಮಾಡಿದಿರಿ. ಇವತ್ತು ಹಾಲಿನ ದರ ಏರಿಕೆ ಮಾಡಿ ಆ ದುಡ್ಡನ್ನು ರೈತರಿಗೆ ಕೊಟ್ಟರೆ ಇದು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ದರ ಏರಿಕೆ ಮಾಡಿದೆ. ಈ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ನೀವು ಹಾಲಿನ ದರ ತಗೊಳ್ಳಿ, ನೀವು ಆಡಳಿತ ಮಾಡುವಂತ ಮಧ್ಯಪ್ರದೇಶದಲ್ಲಿ ಎಷ್ಟಿದೆ, ಒಡಿಶಾದಲ್ಲಿ ಎಷ್ಟಿದೆ, ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ, ಬಿಹಾರದಲ್ಲಿ ಎಷ್ಟಿದೆ? ಕರ್ನಾಟಕ ರಾಜ್ಯಕ್ಕಿಂತ ಅದು 5 ರೂಪಾಯಿ 10 ರೂಪಾಯಿ ಪರ್ ಲೀಟರ್ ಮೇಲೆ ಜಾಸ್ತಿ ಇದೆ. ನಾವೇನಾದ್ರೂ ದರ ಜಾಸ್ತಿ ಮಾಡಿದ್ರೆ ಅದು ನೇರವಾಗಿ ರೈತರಿಗೆ ಸಬ್ಸಿಡಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಏನಾದ್ರೂ ಹಾಲಿಗೆ ದರ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ರೈತರ ಪರವಾಗಿ ಮಾಡಿದೆ ಹೊರತು ಯಾರ್ದು ಹೊಟ್ಟೆ ತುಂಬಲಿಕ್ಕಲ್ಲ. ಈ ದೇಶದ 80% ಇರ್ತಕ್ಕಂಥ ಜನರ ರೈತರ ಪರವಾಗಿ ಮಾಡಿದ್ದೇವೆ. ಈ ಸರ್ಕಾರ ರೈತರ ಪರವಾಗಿರುವಂತಹ ಸರ್ಕಾರ. ನಾವು ಇವತ್ತು ದರವನ್ನ ಜಾಸ್ತಿ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಟೀಕೆ ಮಾಡ್ತಿದ್ದ ಬಿಜೆಪಿಯವರು ರೈತರಿಗೆ ಹೋಗಿ ಹೇಳಿ, ನಾವು ಇವತ್ತು 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೇವೆ ಪ್ರತಿಯೊಂದು ಲೀಟರ್ ಹಾಲಿನ ಮೇಲೆ.
ಅದು ಕೊಡೋದು ಬೇಡವಾ? ನೀವು ರೈತರಿಗೆ ಕೊಡಬೇಕಾದಂತ ಏನು ಫೀಡ್ ಇದೆ, ಅದಕ್ಕೂ ಹಾಕಬೇಕಾದ ಆಹಾರ ಪದಾರ್ಥಗಳಿದ್ದಾವೆ, ಅದರ ಮೇಲೆ GST CST ಹಾಕಿ ಅದನ್ನ ದರವನ್ನ ಏರಿಕೆ ಮಾಡಿದಿರಿ. ಇವತ್ತು ಬರೇ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಅಲ್ಲ, ರೈತರ ವಿರೋಧವಾಗಿ ಕೆಲಸ ಮಾಡಿದಿರಿ, ಯುವಕರಿಗೆ ಮೋಸ ಮಾಡಿದಿರಿ, ಕಾರ್ಮಿಕರಿಗೆ ಮೋಸ ಮಾಡಿದಿರಿ, ಈ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರಿಗೆ ಮೋಸ ಮಾಡಿದಿರಿ, ಈ ದೇಶದ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದಿರಿ. ಈ ದೇಶದ ಪ್ರತಿಯೊಂದು ಜನರನ್ನ ವಂಚಿಸುವಂತ ಕೆಲಸವನ್ನ ನೀವು ಮಾಡಿದ್ದೀರಿ. ಹಾಗಾಗಿ ಆಕ್ರೋಶ ಏನಾದಿದ್ರೆ ಅದು ಕೇಂದ್ರದ ಮೋದಿಯ ವಿರುದ್ಧ ಹೊರತು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇಷ್ಟನ್ನು ಹೇಳ್ತೇನೆ. ಶನಿ ಅವರು ಬಂದಿದ್ದಾರೆ, ಅವರು ಬಹಳ ಅನೇಕ ಇದ್ದೇ ಕೊಡ್ಲಿಲ್ಲ. ಎಷ್ಟು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೇನೆ ಹೇಳಿದ್ರು. ಅಧಿಕಾರಕ್ಕೆ ಬಂದ 100 ದಿನದ ಒಳಗಡೆ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಓಪನ್ ಮಾಡಿ ಅಕೌಂಟಿಗೆ ದುಡ್ಡು ಬರ್ತದೆ. 1 ರೂಪಾಯಿ ಆದ್ರೂ ಬಂತ? 1 ರೂಪಾಯಿ ಬಂತ? ನಮ್ಮ ಊರಿನಲ್ಲಿ ಇದೇ ರಸ್ತೆಯಲ್ಲಿ ನಾನು ನೋಡಿದ್ದೇನೆ, ವೇದವಾಸ ಕಾಮದು ರಿಕ್ಷಾದಲ್ಲಿ ಕೂತ್ಕೊಂಡು ಜನ್ಧನ್ ಅಕೌಂಟ್ ಓಪನ್ ಮಾಡಿ, ಜನ್ಧನ್ ಅಕೌಂಟ್ ಓಪನ್ ಮಾಡಿ, ಓಪನ್ ಮಾಡಿದ ಕೂಡಲೇ 50,000 ಮತ್ತು 1 ಲಕ್ಷ ಮತ್ತು 15 ಲಕ್ಷ ಓಪನ್ ಮಾಡಿ ಅಂತ ಹೇಳಿ ಮನೆಯಲ್ಲಿ ಮಲಗಿದಂತ ಯಾರು ವೃದ್ಧರು ತಮ್ಮ ತಾಯಿದ್ದಾರೆ ಅವ್ರನ್ನ ಎಬ್ಬಿಸಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರು. ಅವರಲ್ಲಿದ್ದಂತ 100-200 ರೂಪಾಯಿ ಯಾರೋ ಕೊಟ್ಟ ದುಡ್ಡು ದಿಂಬುನ ಅಡಿಯಲ್ಲಿದ್ದಂತ ದುಡ್ಡನ್ನು ತಂದು ಅಕೌಂಟ್ ಅನ್ನ ಓಪನ್ ಮಾಡಿದ್ರು. ಓಪನ್ ಮಾಡಿ ಏನ್ ಮಾಡಿದ್ರು? 5 ಪೈಸೆ ಬರಲಿಲ್ಲ. ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ದುಡ್ಡು ಬತ್ತನ ಕೇಳಿದ್ರೆ ಮ್ಯಾನೇಜರ್ ಹೇಳ್ತಾನೆ ಬೈಜಿ ಅಂತ. ಒಬ್ಬ ಮ್ಯಾನೇಜರ್ ಸಿಕ್ಕಿದ ನನಗೆ, ಇಲ್ಲ ಒಬ್ಬ ಮ್ಯಾನೇಜರ್ ಸಿಕ್ಕಿದ. ನಾನು ಕೇಳಿದೆ, ಏನು ಮ್ಯಾನೇಜರ್ ನೀವು ರಜೆ ಹಾಕಿದ್ರಲ್ಲ ಅಂದೆ. ಅಲ್ಲ ಮಾರಾಯ, ಈ ಮನೆಯಿಂದ ಬಂದು ದಿವಸ ಆಗಲು ಬಂದು ಟೇಬಲ್ ಅನ್ನ ಬೊಟ್ಟುದಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ದುಡ್ಡು ಬಂತ, ಇನ್ನು ಸತ್ಯ ಹೋಗ್ಲಿ ಅಂತ ರಜೆ ಹಾಕಿ ಮನೆಯಲ್ಲಿ ಕೂತಿದೆ. ಮತ್ತೆ ಒಂದು ದಿವಸ ನೋಟಿಸ್ ಬರ್ತದೆ. ಏನು ನೋಟಿಸು? ನೀವು ಹಾಕಿದ 500 ರೂಪಾಯಿ ನೀವು ಬ್ಯಾಂಕ್ ಆಪರೇಟ್ ಮಾಡದೇ ಇರುವುದರಿಂದ ಆ ದುಡ್ಡು ಚುಕ್ತ ಮಾಡಲಾಗಿದೆ. ಏನು ಮಾಡಲಾಗಿದೆ? ಚುಕ್ತ ಮಾಡಲಾಗಿದೆ. ನಿಮ್ಮ ಪಾಸ್ ಪುಸ್ತಕ ರದ್ದು ಮಾಡಲಾಗಿದೆ. ಆಚೆ ದುಡ್ಡು ಇಲ್ಲ, ಈಚೆ ಕಿಸೆಯಲ್ಲಿ ಇದ್ದದ್ದು ಬ್ಯಾಂಕಲ್ಲಿ ಹಾಕಿದ ದುಡ್ಡು ಇಲ್ಲ. ಇಂಥ ಡೋಂಗಿಗಳು 2 ಕೋಟಿ ಉದ್ಯೋಗ ಇಲ್ಲ, 15 ಲಕ್ಷ ರೂಪಾಯಿ ಇಲ್ಲ, ಬ್ಯಾಂಕಲ್ಲಿ ಹಾಕಿದ ದುಡ್ಡು ಇಲ್ಲ. ಇವತ್ತು ಬ್ಯಾಂಕಿಗೆ ದುಡ್ಡು ಹಾಕಬೇಕಾದ್ರೆ ನಾನು ವೇದವಾಸ ಕಾಮತ್ತು ಇಲ್ಲಿಯ ಶಾಸಕರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು. ಕೇಂದ್ರ ಸರ್ಕಾರ ಕೊಡಬೇಕಾದ ಅನುದಾನ ಕೊಡ್ಲಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾರೆ. ಹೌದಪ್ಪ, ನಾವು ಹೇಳ್ತೀವಿ. ನೀವು ಇವತ್ತು ನೀವು ಒಬ್ಬ ವ್ಯಾಪಾರಸ್ಥರು, ನೀವು ಬ್ಯಾಂಕಲ್ಲಿ ದುಡ್ಡು ಹಾಕ್ಬೇಕಾದ್ರೆ ಅದಕ್ಕೆ ಸುಂಕ ಕೊಡಬೇಕು. ದುಡ್ಡು ತೆಗಿಬೇಕಾದ್ರೆ ಅದಕ್ಕೂ ಸುಂಕ ಕೊಡಬೇಕು. ದುಡ್ಡನ್ನು ಬ್ಯಾಂಕಿನ ಅಕೌಂಟ್ ಅಲ್ಲಿ ಆಪರೇಟ್ ಮಾಡದಿದ್ರೆ ಅದಕ್ಕೂ ಸುಂಕ ಕೊಡಬೇಕು. ಪ್ರತಿಯೊಂದಕ್ಕೂ ಸುಂಕವನ್ನ ವಸೂಲಿ ಮಾಡುವಂತ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಜನಾಕ್ರೋಶವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಏನಾದಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಈ ದೇಶದ ರಾಜ್ಯದ ಜನರನ್ನ ರಕ್ಷಣೆ ಮಾಡಿದೆ ಅಂತ ಮಾತನ್ನು ಹೇಳಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಧಿಕ್ಕಾರ. ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿದ ಮೋದಿಗೆ, ಒಂದು ಶಬ್ದ ಬಾಯಲ್ಲಿ ಮಾತಾಡಿದಂತ ಬ್ರಿಜೇಶ್ ಚೌಟರಿಗೆ, ಜನರನ್ನು ವಂಚಿಸುವ ವೇದವಾಸ ಕಾಮತ್ಗೆ, ಜನರನ್ನು ವಂಚಿಸುವ ಭರತ್ ಶೆಟ್ಟಿಗೆ ಥ್ಯಾಂಕ್ ಯು. ಕಾಂಗ್ರೆಸ್ ಮುಲ್ಲಾಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ನವಾಜ್ ನಾರಿಂಗಾನ ಅದೇ ರೀತಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ, ಬಹಳ ಕ್ಲಿಷ್ಟಕರ ಸಂದರ್ಭದಲ್ಲಿ ಈ ದೇಶದ ಯುವ ಜನತೆ ಇವತ್ತು ಮುಂದೆ ಸಾಗ್ತಾ ಇದೆ ಎಂದು ಹೇಳಲಿಕ್ಕೆ ಬಹಳ ನಾಚಿಕೆ ಆಗ್ತಾ ಇದೆ. ಯಾವ ರೀತಿ ದೇಶದ ಅವಸ್ಥೆ ಇವತ್ತು ಮುಂದೆ ಸಾಗಿದೆ ಅಂತ ಹೇಳಿದರೆ, ಮೋಚಿಯ ಕೈಯಲ್ಲಿ ರಾಜ್ಯದ ಪಟ್ಟವನ್ನು, ದೇಶದ ಪಟ್ಟವನ್ನು, ರಾಜನ ಸ್ಥಾನವನ್ನು ಕೊಟ್ಟಂತ ಅವಸ್ಥೆ ಇವತ್ತು ನಮ್ಮದಾಗಿದೆ. ಮೋಚಿಗೆ ಒಂದು ದಿನದ ರಾಜನಾಗಿ ಮಾಡಿದಾಗ ಆತ ಏನು ಮಾಡಿದ ಎಂಬ ಕತೆ ತಮಗೆಲ್ಲರಿಗೂ ಗೊತ್ತಿದೆ.
ಚರ್ಮದ ನಾಣ್ಯದ ಬದಲು ಚರ್ಮದ ನೋಟನ್ನು ಪ್ರಸ್ತುತಪಡಿಸಿ ಒಂದು ದಿನದಲ್ಲಿ ತನಗೆ ಏನನ್ನು ಮಾಡಿ ತನಗೆ ಏನು ಲಾಭ ಮಾಡಬಹುದು ಎಂಬುದರ ಬಗ್ಗೆ ಚಿಂತಿಸಿ ಆತ ಇಂತಹ ಯೋಜನೆಗೂ ಹಾಕಿದ್ದ. ಬಹುಶಃ ಇವತ್ತು ಕೇಂದ್ರದಲ್ಲಿರುವಂತಹ ಜನವಿರೋಧಿ ಸರ್ಕಾರ ಕೂಡ ಇಂತಹದೇ ಒಂದು ಕೆಲಸವನ್ನು ಮಾಡಿಕೊಂಡು ದೇಶದ ಯುವಕರನ್ನು ಅದೇ ರೀತಿ ದೇಶದ ಜನರನ್ನು ವಂಚಿಸ್ತಾ ಇದೆ ಎಂಬುದು ಬಹಳ ಖೇದಕರ ವಿಚಾರ. ನಾ ಖಾವುಂಗ ನಾ ಖಾನೆ ದೂಂಗ ಎಂದು ಹೇಳಿಕೊಂಡು ತಿಂದದ್ದು ಇಬ್ಬರು ಸಹೋದರರು ಮಾತ್ರ. ಕೇಂದ್ರದಲ್ಲಿರುವಂತಹ ಇಬ್ಬರು ನಾಯಕರು ಸೇರಿಕೊಂಡು ಇವತ್ತು ಲಾಭ ಮಾಡಿರುವುದು ಅಂಬಾನಿ ಹಾಗೂ ಅದಾನಿಗೆ ಮಾತ್ರ. 2 ಕೋಟಿ ಕೆಲಸವನ್ನು ಕೊಡ್ತೇನೆ, ಅದೇ ರೀತಿ 15 ಲಕ್ಷ ಅಕೌಂಟಿಗೆ ಹಾಕ್ತೇನೆ, ಅದೇ ರೀತಿ ನಿಮಗೆಲ್ಲ ಬೇಕಾದ ಸವಲತ್ತನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ನಾಕಾವಂಗ ಅಂತ ಹೇಳಿ ತಾನೇ ಸ್ವಂತ ತಿಂದುಕೊಂಡು ಸಬ್ಕಾ ಸಾಥ್ ಸಬ್ಕಾ ಸರ್ವನಾಶ ಮಾಡುವಲ್ಲಿ ಈ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ವಿರೋಧಿ ಸರ್ಕಾರವಾಗಿ ಮಾರ್ಪಾಡಾಗಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. ಯುವ ಕಾಂಗ್ರೆಸ್ ಅದೇ ರೀತಿ ಕಾಂಗ್ರೆಸ್ ಸೇರಿಕೊಂಡು ಈ ಒಂದು ಜನ ವಿರೋಧಿ ಸರ್ಕಾರವನ್ನು ಕೇಂದ್ರದಿಂದ ಕಿತ್ತೊಗೆಸುವಂತಹ ಒಂದು ಕೆಲಸಕ್ಕೆ ನಾವೆಲ್ಲರೂ ಸೇರಿ ನಾಂದಿ ಹಾಡಬೇಕಾಗಿದೆ ಎಂದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪಕ್ಷಗಳು ಸೇರಿ ಇದನ್ನು ವಿರೋಧಿಸಿದ್ದರೂ ಖಂಡಿಸಿದ್ದು ಕೂಡ ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಒಟ್ಟು ಸೇರಿ ವಿರೋಧಿಸ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಭಾರತ ಸಂವಿಧಾನ ಜಿಂದಾಬಾದ್, ಭಾರತ ಸಂವಿಧಾನ ಜಿಂದಾಬಾದ್. ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ. ಗ್ಯಾಸ್ ಬೆಲೆ ಏರಿಕೆ ಸಹಿಸಲ್ಲ, ಗ್ಯಾಸ್ ಬೆಲೆ ಏರಿಕೆ ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ. ಡೀಸೆಲ್ ಬೆಲೆ ಏರಿಕೆ ಸಹಿಸಲ್ಲ, ಡೀಸೆಲ್ ಬೆಲೆ ಏರಿಕೆ ನಾವು ಸಹಿಸಲ್ಲ. ಕಾರ್ಯಕ್ರಮದ ಈಗಾಗಲೇ ಕಾರ್ಯಕ್ರಮಕ್ಕೆ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇದ್ದಂತಹ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ ಅಧ್ಯಕ್ಷರಾದ ಇಬ್ರಾಹಿಂ ನವಾಜ್ ಅವರೇ, ಸುಹೇಲ್ ಅವರೇ, ನನ್ನ ಆತ್ಮೀಯರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಅವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಕಾಂಗ್ರೆಸ್ ಕುಟುಂಬದ ಸದಸ್ಯರೇ ಮತ್ತು ಮಂಗಳೂರು ಗ್ಯಾಸ್ನ ಮತ್ತು ಪೆಟ್ರೋಲ್ನ ದರದ ಬಗ್ಗೆ ಐವನ್ ಡಿಸೋಜಾರಿಂದ ಹಿಡಿದು ಸುಹೇಲ್ ಮತ್ತು ನಮ್ಮ ಪಿಂಟೋ ಅವರು ಮಾತಾಡಿದ್ರು. ಒಂದು 5 ನಿಮಿಷ ನಾನು ಅದನ್ನು ಜಾಸ್ತಿ ಮಾಡಿದವರ ಬಗ್ಗೆ ಹೇಳಬೇಕು. ನಾವೆಲ್ಲರೂ ಇನ್ಫ್ಯಾಕ್ಟ್ ಇವತ್ತಿನ ದಿನದಲ್ಲಿ ಒಂದು 2 ವೀಲರ್ ಆದ್ರೂ ಎಲ್ಲ ಮನೆಯಲ್ಲಿ ಇರ್ತದೆ. ನಾವು ಎಲ್ಲರೂ ಕೂಡ ಇವರು ಐವನ್ ಅವರು ಹೇಳಿದ್ರ 1 ಲೀಟರ್ ಡೀಸೆಲ್ 1 ಲೀಟರ್ ಪೆಟ್ರೋಲ್ ಹಾಕುವಾಗ ಮೋದಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೇವೆ. ನಿಜವಾಗಿ ಆ ಟ್ಯಾಕ್ಸ್ ವರ್ಷಕ್ಕೆ 4-5 ಲಕ್ಷ ಕೋಟಿ ಆಗ್ತದೆ. ನಿಜವಾಗಿ ಆ ಟ್ಯಾಕ್ಸಿನ ಅಗತ್ಯ ಇದೆ, ಯಾಕಂದ್ರೆ ಕಡಿಮೆ ಬೆಲೆಯಲ್ಲಿ ಕ್ರೂಡ್ ಆಯಿಲ್ ಸಿಗ್ತಾ ಉಂಟು. ಆದ್ರೆ ಅದನ್ನು ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಆಚೆ ಕಡೆ ಬಹುರಾಷ್ಟ್ರೀಯ ಕಂಪನಿಯವರಿಗೆ ಇಷ್ಟೇ ಪ್ರಮಾಣದ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. 4 ಲಕ್ಷ 5 ಲಕ್ಷ ಕೋಟಿ ವರ್ಷಕ್ಕೆ ಮುಂಚೆಕ್ಕೆ ಮನಮೋಹನ್ ಸಿಂಗ್ ಸರ್ಕಾರ ಅವರ ಹತ್ರ ತಗೊಳ್ತಿದ್ರು ಕಾರ್ಪೊರೇಟ್ ಸಂಸ್ಥೆಗಳಿಂದ. ಯಾಕಂದ್ರೆ ಅವ್ರು ಕೊಟ್ಟ ಬಿಸ್ಕೆಟ್ ಇಂದಲೇ ಪ್ರಧಾನಮಂತ್ರಿ ಆಗಿದ್ದಲ್ಲ, ಅದು ಋಣ ತೀರಿಸ್ಬೇಕಲ್ಲ. ಇವರು ಪ್ರಧಾನಮಂತ್ರಿ ಆಗಿದ್ದು ಯಾರಿಂದ ಎಲ್ಲರಿಗೆ ಗೊತ್ತಿದೆ. ಇವರು ಕೆಲಸ ಮಾಡ್ತಾ ಇರೋದು ಯಾರಿಗೋಸ್ಕರ? ಅವರ ಋಣ ತೀರಿಸಲಿಕ್ಕೆ. ಅವರಿಗೆ ತೆರಿಗೆ ವಿನಾಯಿತಿ. ನಿಮ್ಮಂತ ಸಾಮಾನ್ಯರು ಇವತ್ತು ಒಂದು ಕಾರ್ ತಕೊಂಡ್ರೆ, ಒಂದು ಬೈಕ್ ತಕೊಂಡ್ರೆ ನಮ್ಮ ಹೊಟ್ಟೆಗಿಂತ ಜಾಸ್ತಿ ಅದರ ಹೊಟ್ಟೆಗೆ ಹಾಕ್ಬೇಕಾಗ್ತದೆ ಅಲ್ವಾ? ಅಂತ ಪರಿಸ್ಥಿತಿ ಬಂದಿದೆ. ಆಯ್ತು, ಅವರಿಗೆ ತೆರಿಗೆ ಯಾಕೆ ಕಮ್ಮಿ ಕೊಟ್ಟದ್ದು ಅಂತ ಕೇಳಿದ್ರೆ ಅವರು ಉತ್ತರ ಏನ್ ಕೊಟ್ರು? ಇಲ್ಲ, ನಾವು ಅವರಿಗೆ ಸಪೋರ್ಟ್ ಮಾಡಬೇಕು, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ಅವರು ಜಾಬ್ ಕ್ರಿಯೇಟ್ ಮಾಡ್ತಾರೆ ಹೇಳಿದ್ರು. ಯಂಗ್ಸ್ಟರ್ಸ್ ಇಲ್ಲಿದ್ದೀರಿ, ಜಾಬ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಇದ್ದವರಿಗೆ ತೆಗಿತಾ ಇದ್ದಾರೆ. 45-50 ವರ್ಷ ಆದ್ರೆ ಅವನು 1 ಲಕ್ಷ ಸಂಬಳ ಸಿಗ್ತದೆ ಹೇಳಿ ಒಂದು 50,000 EMI ಕಟ್ಲಿಕ್ಕೆ ಮನೆ ಕಾರ್ ತಕೊಂಡಿರ್ತಾನೆ, ಅವನಿಗೆ ತೆಗಿತಾ ಇದ್ದಾರೆ. ಎಷ್ಟೋ ಜನ ನನ್ನ ಕ್ಲಾಸ್ಮೇಟ್ಸ್ ಸುಸೈಡ್ ಮಾಡೋ ಹಂತದಲ್ಲಿದ್ದಾರೆ. ಯಾಕಂದ್ರೆ ಅವರಿಗೆ ಹೊಸ ಕೆಲಸ ಸಿಕ್ಕಿದ್ರೆ 20,000 ಸಂಬಳದು, ಅಲ್ಲಿ ಮನೆದು EMI ಕಟ್ಟಬೇಕು, ಕಾರದು EMI ಕಟ್ಟಬೇಕು ವಿದೌಟ್ ರೀಸನ್.
ಕಾರಣ ಇಲ್ಲದೆ ಇವತ್ತು ಪ್ರೈವೇಟ್ ಕಂಪನೀಸ್ಗಳಲ್ಲಿ ಮಿಡಲ್ ಏಜ್ನವರಿಗೆ ಕೆಲಸದಿಂದ ತೆಗಿತಾ ಇದ್ದಾರೆ. ಬಟ್ ನಾವು ಕೆಲಸ ಕೊಡ್ತೇವೆ ಹೇಳಿ ಸುಳ್ಳು ಹೇಳಿ ಮೋದಿ ಸರ್ಕಾರದಿಂದ ಲಕ್ಷಾಂತರ ಕೋಟಿ ರೂಪಾಯಿ ತೆರಿಗೆಯನ್ನು ಅವರು ಉಳಿಸ್ತಾ ಇದ್ದಾರೆ. ಇದು ನಮ್ಗೆ ಮಾಡುವಂತ ಮಹಾ ಮೋಸ ಹೌದಾ ಅಲ್ಲ? ನಮ್ಮ ಶೋಭಕ್ಕ ಇದ್ರು, ನಾವು ಘೋಷಣೆ ಯಾವಾಗ್ಲೂ ಅದು ಅಭ್ಯಾಸ ಆಗಿದೆ. ನಾಳೆ ಶ್ರೀನಿವಾಸ್ ಪೂಜಾರಿ ಬರಲಿ ಯಾರೇ ಬರ್ಲಿ, ನಮ್ಮ ಪ್ರೊಟೆಸ್ಟ್ ಅಲ್ಲಿ ಫಸ್ಟ್ ಘೋಷಣೆ ಗೊತ್ತುಂಟ, ಅಕ್ಕ ಅಕ್ಕ ಓಲ್ಲರ್ ಶೋಭಕ್ಕ ಓಲ್ಲರ್. ಇವತ್ತು ಕಷ್ಟದಲ್ಲಿ ನಾವು ಬೆಳಿಗ್ಗೆ ಹೇಳಿದೆವು ಅಣ್ಣ ಅಣ್ಣ ಓಲ್ಲರ್ ಸೀನ್ ಅಣ್ಣ ಓಲ್, ಯಾಕಂದ್ರೆ ನಮ್ಗೆ ಅಭ್ಯಾಸ ಶೋಭಕ್ಕ ನನ್ನ, ಯಾಕಂದ್ರೆ ಅವ್ರು ನೋಡ್ಲೇ ಇಲ್ಲ ನಾವು ಅವರನ್ನು. ಓಲ್ಲರ್ ಹೇಳಿ ಕೇಳೋದೇ ಅಭ್ಯಾಸ 10 ವರ್ಷ. 50 ಪೈಸೆ ಸಿಲಿಂಡರ್ಗೆ ಜಾಸ್ತಿ ಆದ್ರೆ ರಸ್ತೆಯಲ್ಲಿ ಹೊರಳಾಡ್ತಾ ಇದ್ರು ಅವ್ರು, ನೆನ್ಪುಂಡ? 50 ರೂಪಾಯಿ ಅಲ್ಲ, 50 ಪೈಸೆ ಜಾಸ್ತಿ ಆದ್ರೆ ಒಂದು ಸಿಲಿಂಡರ್ ಇಟ್ಕೊಂಡು ರಸ್ತೆಯಲ್ಲೆಲ್ಲ ಹೊರಳಾಡ್ತಿದ್ರು. ಇವತ್ತು ನಾನು ಅವರಿಗೆ ಕೇಳ್ತೇನೆ, ಯಾರಾದ್ರೂ ಅವರ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ತಲುಪಿಸಿ ವಿಡಿಯೋ, ಶೋಭಕ್ಕ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ನೀವು ಮಂಗಳೂರಿಂದ ಸಿಲಿಂಡರ್ ಇಟ್ಕೊಂಡು ರಸ್ತೆಯಲ್ಲಿ ಹೊರಳಾಡಿ ಉಡುಪಿ ತನಕ ಬರಬೇಕು, ಸುರತ್ಕಲ್ ತನಕ ಆದ್ರೂ ಬನ್ನಿ, ನಾಚಿಕೆ ಮಾನ ಮರ್ಯಾದಿದ್ರೆ, ಹೌದಾ ಅಲ್ಲ? ಈ ಯುವ ಮೋರ್ಚಾದವರು ಪೆಟ್ರೋಲಿಗೆ 8 ಆಣೆ ಜಾಸ್ತಿ ಆದ್ರೆ ಮೋರ್ಚಾ ದೊಡ್ಡ ದೊಡ್ಡ ರ್ಯಾಲಿ ಮಾಡ್ತಿದ್ರು. ಇವತ್ತು 2 ರೂಪಾಯಿ 3 ರೂಪಾಯಿ 2 ರೂಪಾಯಿ 3 ರೂಪಾಯಿ ಖುಷಿ ಬಂದಾಗ ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಬೈಕ್ ತಗೊಂಡ್ರೆ ಆದಿತ್ಯವರ ಮಾತ್ರ ಹೊರಗೆ ತೆಗೆಯುವಂತ ಪರಿಸ್ಥಿತಿ ಉಂಟು ಅಂತ ತೋರಿಸ್ಲಿಕ್ಕೆ, ಇಲ್ಲರ ಹೊರಗಿಟ್ರೆ ಅದು ಹಾಳಾಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮಧ್ಯಮದ ವರ್ಗದ ಜನ ಬಡವರು ಬದುಕಲಿಕ್ಕಿಲ್ಲ ಇಲ್ಲಿ. ಆಗ ಹೇಳಿದ್ರು ಅದಾನಿ ಅಂಬಾನಿ ಅಂತ ಕೆಲವು ಶ್ರೀಮಂತರಿಗೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಅಚ್ಚೆ ದಿನ. ಐವನ್ ಅವರು ಒಂದು ಕತೆ ಹೇಳಿದ್ರಲ್ಲ, ಅದರದ್ದು ಉಳಿದ ಭಾಗ ಅವರಿಗೆ ಮರ್ತೋಯ್ತಾ ಏನ? ನಾನು ಹೇಳ್ತೇನೆ. ಮೋದಿ ಅವರ 15 ಲಕ್ಷ ಬಂದಿದ ಹೇಳಿ ಒಂದು ಮ್ಯಾನೇಜರ್ಗೆ ಯಾವಾಗ್ಲೂ ಬಂದು ಒಂದು ಗುಂಪಿನವರು ಟೇಬಲ್ ಕೊಟ್ಟದಿತ್ತಂತೆ. ಒಂದಿನ ಮ್ಯಾನೇಜರ್ ತುಂಬಾ ತಲೆ ಬಿಸಿಯಲ್ಲಿದ್ದಾಗ ನನ್ನಂತ ಒಬ್ಬ ಹೋಗಿ ಕೇಳಿದಂತೆ, ನಿನ್ಗೆಂತ ತಲೆ ಬಿಸಿ ಮಾರಿ ಈರ್ ಪಂಡ್ಲೆ ಮೋದಿ ಕಡಬಿಡ್ತಿದ್ದೀರ್ ಪಂಡ್ ಈರ್ ಪಂಡ್ಲೆ ಇರ್ದಾಯ ಪೋಡುದು ರಜದ ಪಾಡ್ದದ ಇಲ್ಲ ಕೊಲ್ಲು ಹೇಳಿ. ಅದಕ್ಕೆ ಮ್ಯಾನೇಜರ್ ಹೇಳ್ತಾರಂತೆ, ಈತ ದಿನ ಅವೇ ಪಣೊಂದಿತ್ತೆ ಇತ್ತೆ ಅದನ್ನ ಪೊಸತ್ತು ಸುರಾತುಂಡು ಮೋದಿ ಕೊರತೆ ಈ ಮೂಜಿಕಾಸದ ಮ್ಯಾನೇಜರ್ ಇಂಕ್ಲೆ ಕೊರೊಂದಿಜ್ಜಿ ಆಯಗೌರ ಹಾಕೊಡು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮೋದಿ ಮಾಡುವ ದಗಲ್ಬಾಜಿ ಸುಳ್ಳುಗಳಿಂದ ಈ ಪಾಪದ ಮ್ಯಾನೇಜರ್ಗಳಲ್ಲಿ ಪೆಟ್ಟದಿಂಡು. ಜನಧನ್ ಹೇಳಿ ವೇದವ್ಯಾಸ ಕಾಮತ್ರ ಹೇಳಿದ್ರಂತೆ, 5,000 ಬರ್ತದೆ 100 ದಿನಗಳ ಒಳಗೆ ಹೇಳಿ. ಆ 100 ದಿನಕ್ಕೆ 2-3 ಸೊನ್ನೆ ಸೇರಿಸಿ ಆಯ್ತು. ಇವತ್ತು ಬರ್ಲಿಲ್ಲ. 2 ಕೋಟಿ ಜಾಬ್ ಪ್ರಕಾರ ಇವತ್ತಿನ ದಿನಕ್ಕೆ 12 ಕೋಟಿ ಆಗ್ಬೇಕಿತ್ತು. ಅದನ್ನು ಪಾಪ ಕಲ್ತವರು ಹೋಗಿ ಕೇಳಿದ್ರೆ ಪಕೋಡ ಮಾರಿ ಹೇಳ್ತಾರೆ. ಇನ್ನು ಕೊನೆಯ ವಿಷಯ ನಾನು ಹೇಳ್ತೇನೆ. ಈ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ವೇದವ್ಯಾಸ ಕಾಮತ್ ಇಲ್ಲಿಂದ ಅಲ್ಲಿ ತನಕ ನಾನು ಉದಾಹರಣೆ ಹೇಳುದು, ಇನ್ನು ಅದರ ಕೆಳಗಿನ ಕಾರ್ಪೊರೇಟರ್ಗಳ ಹೆಸರು ಗೊತ್ತಿಲ್ಲ ನನಗೆ. ಇಲ್ಲಿಂದ ಅಲ್ಲಿ ತನಕ ಒಬ್ಬ ಮಗ ಕೂಡ ಸ್ವಂತ ವ್ಯಕ್ತಿತ್ವದಿಂದ ಗೆಲ್ಲಿಲ್ಲ. ಅಲ್ಲ ಇದ್ರೆ ಒಪ್ಪೋಣ, ಯಾರಾದ್ರೂ ಹೆಸರು ಹೇಳಿ, ಐ ವಿಲ್ ಟೇಕ್ ಬ್ಯಾಕ್ ಮೈ ವರ್ಡ್. ಇಲ್ಲಿಂದ ಅಲ್ಲಿ ತನಕ ಗೆಲ್ಲುದು ಹಿಂದುತ್ವ 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 ಅಂತ. ಆದ್ರೆ ವಿಶೇಷವಾಗಿ ದಕ್ಷಿಣ ಕನ್ನಡದ ಜನರು ಅರ್ಥ ಮಾಡ್ಕೊಳ್ಬೇಕು, ಈ ಹಿಂದುತ್ವ ಅದೆಲ್ಲವೂ ಡೊಂಗಿ. ನಿಜವಾಗಿ ಈ ಸರ್ಕಾರ ರ್ಯಾಂಪ್ಯಾಟ್ ಕರಪ್ಷನ್ ಮಾಡ್ತಾ ಇದೆ, ಅವ್ಯಾಹತ ಲೂಟಿ ಮಾಡ್ತಾ ಇದೆ. BSNL ಮಾರಿದ್ರು, SBI ಶೇರ್ ಮಾರಿದ್ರು, LIC ಕೊಡ್ತಾ ಇದ್ದಾರೆ. 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಬೆಳೆಸಿದಂತ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ತೆಗೆದು ಶ್ರೀಮಂತರ ಕಿಸೆಗೆ ಕೊಡ್ತಾ ಇದ್ದಾರೆ. ನಾಳೆ ಅಮೃತ್ ಶಣೇನ್ ಮತ್ತು ಶಾಲೆಟ್ ಪಿಂಟವನ್ನು ಎತ್ಕೊಂಡು ಹೋಗಿ ಮಾರ್ತಾರ. ಇನ್ನೂ ಒಂದು 10 ವರ್ಷ ಅಧಿಕಾರಕ್ಕೆ ಬಂದ್ರೆ ಅದೊಂದು ಬಾಕಿ ಉಂಟು. ಇನ್ನು ಸಾರ್ವಜನಿಕ ಸಂಸ್ಥೆಗಳನ್ನೆಲ್ಲ ಮಾರಿ ಆಯ್ತು, ಇನ್ನು ಸಾರ್ವಜನಿಕರನ್ನ ಬೇರೆ ಬೇರೆ ದೇಶಕ್ಕೆ ಮಾರದೊಂದು ಬಾಕಿ ಉಂಟು. ರೇಟ್ ಬಂದ್ರೆ ಗೊತ್ತಿಲ್ಲ ನನಗೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಒಂದಿನ ಟಿವಿಯಲ್ಲಿ ಬರ್ತಾರೆ, ನಾಳೆಯಿಂದ 500 ರೂಪಾಯಿ ನೋಟಿಗೆ ಬೆಲೆ ಇಲ್ಲ ಹೇಳ್ತಾರೆ. ಇನ್ನೊಂದಿನ ಈ ಸಲ ಬಂದು ನಿಮ್ಮ ಕುತ್ತಿಗೆಯಲ್ಲಿರುವ ಚಿನ್ನಕ್ಕೆ ಬೆಲೆ ಇಲ್ಲ ತೋಡಿಗೆ ಬಿಸಾಡಿ ಹೇಳ್ಬೋದು. ಅಂದ್ರೆ ಒಂದು ರೀತಿ ದೇಶ ಏನೆಲ್ಲ ಮಾಡಬಾರದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಯುವ ಕಾಂಗ್ರೆಸ್ಸಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ಇತ್ತೀಚೆಗೆ ಅಧ್ಯಕ್ಷರಾದ ತಕ್ಷಣ ತನ್ನ ಕರ್ತವ್ಯ ಎಂಬ ರೀತಿಯಲ್ಲಿ ಜನರಿಗೆ ಒಂದು ಜಾಗೃತಿ ಮೂಡಿಸಬೇಕು. ಹೇಳಿದ್ರೆ ನಾವು ಸತ್ಯವನ್ನ ಸರಿ 2 ಸಲ ಹೇಳುದಿಲ್ಲ,
ಬಿಜೆಪಿಯವರು ಸುಳ್ಳನ್ನ 25 ಸಲ ಹೇಳ್ತಾರೆ. ನಿಮ್ಮ ಕಿವಿಗೆ 25 ಸುಳ್ಳು ರಿಪೀಟೆಡ್ಲಿ ಕೇಳ್ತಾ ಇರುವಾಗ ಅದನ್ನು ಮೋದಿಯೂ ಹೇಳುದು, ಕಾಮತ್ರು ಹೇಳುದು, ಕಟೀಲ್ರು ಹೇಳುದು, ಶೋಭಾವು ಹೇಳುದು, ಶ್ರೀನಿವಾಸ್ ಪೂಜಾರು ಹೇಳುದು, ಚೌಟವು ಹೇಳುದು. ಆ ಸುಳ್ಳು ಕೇಳಿದಾಗ ಮಧ್ಯದಲ್ಲಿ ಅಮೃತ್ ಶಣೆಯೋ ರಮಾನಾಥ್ರೆಯೋ ಇನ್ಯಾರೋ ಮಾತಾಡಿದು ಅರ್ಥ ಆಗುದಿಲ್ಲ. ಹಾಗಾಗಿ ಯೂತ್ ಕಾಂಗ್ರೆಸ್ನವರು ನಿಜವಾಗಿ ಕೂಡ ಅಭಿನಂದನಾರ್ಹ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಒಂದು 3-4 ನಿಮಿಷ ಮಾತಾಡಿ ಅಂತ ಹೇಳಿದ್ರು. ನೋಡಿ, ಕಳೆದ ಚುನಾವಣೆಯಲ್ಲಿ ಇನ್ನೊಂದು ಸುಳ್ಳು ಹೇಳಿದ್ರು. ಯಾರದು? ಟಿಪ್ಪು ಸುಲ್ತಾನನ್ನು ಕೊಂದವರು ಉರಿಗೌಡ, ನಂಜೇಗೌಡ. ನಾನು ಲೆಕ್ಕ ಹಾಕಿದೆ, ಟಿಪ್ಪು ಸುಲ್ತಾನನ್ನು 3 ಸಲ ಕೊಂದಿದ್ದಾರೆ ಮರಿ ಜನ. 3 ಸಲ ಸತ್ತಿದ್ದಾರೆ ಅವರು. ಅಂದ್ರೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಒಂದು ಲಾಜಿಕ್ ಇರೋ ಸುಳ್ಳು ಹೇಳುದಿಲ್ಲ ಅವರು. ರಾಹುಲ್ ಗಾಂಧಿ ಹೇಳಿದ್ದಾರೆ ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಕೊರೋನಾ ಬಂತು ಹೇಳಿದ್ದಾರೆ. ಯಾರ ಕನಸಿನಲ್ಲಿ ಬಂದು ಹೇಳಿದ್ರ ದೇವರಿಗೆ ಗೊತ್ತು. ಈ ಬೆಲೆ ಏರಿಕೆ ಇವತ್ತು ಹೌದು, ಬೆಲೆ ಏರಿಕೆ ಈ ತರ ಮುಂದುವರಿದ್ರೆ, ನಾನು ಇವತ್ತು ತಮಾಷೆಗೆ ಹೇಳ್ತಾ ಇಲ್ಲ. ನೋಡಿ, ಒಂದು 10,000 ಸಂಪಾದನೆ ಇರುವವನಿಗೆ ಎಲ್ಲ ಕಷ್ಟಪಟ್ಟು 9,000 ಖರ್ಚಾಗ್ತದೆ. ಬಹಳ ಕಷ್ಟಪಟ್ಟರೆ 1,000 ಉಳಿಸ್ಬೋದು. 1 ಲಕ್ಷ ಸಂಪಾದನೆ ಇದ್ದವರದು ಅದೇ ಕಥೆ. ಆದ್ರೆ ಈ ತರ ಮುಂದೆ ಹೋದ್ರೆ ಸಂಪಾದನೆ ಅಷ್ಟೇ ಇರ್ತದೆ, ಇಲ್ಲ ಒಂದು 2-3 ಸಾವಿರ ಜಾಸ್ತಿ ಆಗ್ಬೋದು. ಆದ್ರೆ ಖರ್ಚು ಜಾಸ್ತಿ ಆಗ್ತದೆ. ಸುಳ್ಳು ಹೇಳ್ತಾ ಇಲ್ಲ ನಾನು. ಈ ತರ ಮುಂದೆ ಹೋದ್ರೆ ಇಷ್ಟೆಲ್ಲ ರೇಟ್ ಜಾಸ್ತಿ ಆದ್ರೆ ಒಂದು ಹೊತ್ತಿನ ಊಟ ಬಿಡುವ ಪರಿಸ್ಥಿತಿ ಬರ್ಬೋದು. ಸರಿಯಾಗಿ ಶರ್ಟ್ ಪ್ಯಾಂಟ್ ತಕೊಳ್ಳಿಕ್ಕಾಗದ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ನನ್ಗೊತ್ತಿಲ್ಲ ಯಾರ್ದಾದ್ರೂ ಆದಾಯ ಇಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲಿ ಆಗ್ತಾ ಇದೆಯಾ? ಸತ್ಯ ಹೇಳಿ ಅಲ್ಲ, ಸುಮ್ನೆ ಬಿಜೆಪಿಗೆ ಬೈಬೇಕಂತ. ಯಾರ ಇನ್ಕಮ್ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇಲ್ಲ, ಆದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಬೆಲೆ ಏರಿದ್ರೆ ಎಲ್ಲದಕ್ಕೂ ಇರ್ತದೆ. ಬಸ್ ಟಿಕೆಟಿಗೆ ಇರ್ತದೆ, ತರಕಾರಿಗೆ ಇರ್ತದೆ, ಗ್ರಾಸರಿಗೆ ಇರ್ತದೆ, ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅದನ್ನೆಲ್ಲ ತರಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಯೂಸ್ ಆಗುವಂತ ವಾಹನದಲ್ಲಿ ತರಬೇಕು. ಗ್ಯಾಸ್ಗೆ ಜಾಸ್ತಿ ಆದ್ರೆ ಕೂಡ ಹಾಗೆ. ಈ ಹೋಟೆಲ್ ಮೇಲೆ ಅವಲಂಬಿತರಾಗುವವರಿಗೆ ಕೂಡ ದರಗಳು ಜಾಸ್ತಿ ಆಗ್ತದೆ. ಇವತ್ತು ನರೇಂದ್ರ ಮೋದಿ ಅವರದ್ದು, ಬಿಜೆಪಿಯ ಎಲ್ಲ ಮುಖಂಡರದ್ದು ಹಳೆ ಭಾಷಣ ನೋಡಿದ್ರೆ ಅವರು ಅಧಿಕಾರಕ್ಕೆ ಬಂದದ ಇಂಥ ವಿಷಯಗಳಿಂದ ಜನರಿಗೆ ಮೂರ್ಖರನ್ನಾಗಿ ಮಾಡಿಸಿದ್ರು. ನಮ್ಗೆ ಅವಕಾಶ ಕೊಡಿ, 15 ರೂಪಾಯಿಗೆ ಪೆಟ್ರೋಲ್ ಕೊಡ್ತೇವೆ, ನಮ್ಗೆ ಅವಕಾಶ ಕೊಟ್ಟಿದ್ರೆ ಗ್ಯಾಸ್ಗೆ 20 ರೂಪಾಯಿ ಕಮ್ಮಿ ಮಾಡ್ತೇವೆ. ಈ ತರ ಭಾಷಣ ಮಾಡಿ ಮಾಡಿ ಜನರಿಗೆ ಆಸೆ ಹುಟ್ಟಿಸಿದ್ರು. ಇವರೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬಹುದು, ನಾವು ತಿಂಗಳಿಗೆ 20,000 ಸಂಬಳ ಇದ್ರೆ 10,000 ಉಳಿಸಬಹುದು ಎಂಬ ಒಂದು ಆಸೆಯಿಂದ ಇವರಿಗೆ ಓಟ್ ಹಾಕಿದ್ರೆ ಇವತ್ತು ಒಂದು ಹೊತ್ತಿನ ಊಟ ಬಿಡುವ ಪರಿಸ್ಥಿತಿಗೆ ಇವರು ತರ್ತಾ ಇದ್ದಾರೆ. ಇಂಥ ನಾಲಾಯಕರನ್ನ ಅಧಿಕಾರದಿಂದ ಇಳಿಸಿದ್ರೆ ನಾವು ಮಾಡುವ ಒಂದು ದೊಡ್ಡ ದೇಶ ಸೇವೆ ಅಲ್ವಾ? ಅವರು ಮಾತ್ರ ಚಪ್ಪಾಳೆ ಹೊಡಿತಾರೆ, ಅದು ಕೈಯಲ್ಲಿ ಮೊಬೈಲ್ ಉಂಟು, ಪಾಪ ಕಷ್ಟ. ನೋಡಿ, ನಮ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಯಾಕಂದ್ರೆ ನಾವು ಹುಟ್ಟುವಾಗ ಸ್ವಾತಂತ್ರ್ಯ ಸಿಕ್ಕಿ ಆಗಿತ್ತು. ದೇಶಕ್ಕೋಸ್ಕರ ನೋಡಿ, ಪೊಲೀಸರೆಲ್ಲ ಹತ್ರ ಬಂದು ನನ್ನ ಭಾಷಣ ಕೇಳ್ತಾ ಇದ್ದಾರೆ. ದೇಶಕ್ಕೋಸ್ಕರ ಬ್ರಿಟಿಷರಕ್ಕಿಂತಲೂ ಡೇಂಜರಸ್ ಇರುವಂತಹ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವ ಅವಕಾಶ ನಮ್ಗೆ ಸಿಕ್ಕಿದೆ. ಅದನ್ನು ಮಾಡದೆ ಸತ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕಿಲ್ಲ. ಹೌದಾ ಅಲ್ಲ? ಮಾಡೋಣ. ನಾವು ಹೋರಾಟ ಅಂದ್ರೆ ಬಿಜೆಪಿಯವರಾಗಿ ಕಲ್ಲು ಬಿಸಾಡುದು, ತಲೆ ಹೊಡೆಯುವುದಲ್ಲ. ನಾವು ತಲೆ ಬೋಳಿಸಿ ಹೋರಾಟ ಮಾಡೋಣ. ಬಿಜೆಪಿಯವರ ಹೋರಾಟ ಹೇಗೆ? ತಲೆ ಹೊಡೆಯುವುದು, ಕೈಕಾಲು ಕಡಿಯುವುದು, ಕಲ್ಲು ಬಿಸಾಡುದು, ಬೆಂಕಿ ನಾನು ಹೇಳ್ತಾ ಇಲ್ಲ, ಕಟೀಲ್ ಹೇಳಿಲ್ವಾ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಕೊಡ್ತೇವೆ ಹೇಳಿ? ಹೇಳಿದ್ದಾರೆ. ನಾಳೆ ಹೇಳ್ತಾರೆ. ನಿನ್ನೆ ರಾತ್ರಿ ಆ ಗಂಟೆ ಹೊಡೆ ಪೊಲೀಸ್ ಸ್ಟೇಷನ್ ಹೊರಗೆ ಕೂತ್ಕೊಂಡು ಇಂಥದೇ ಡೈಲಾಗ್ ಹೊಡೆದಿದ್ದಾರೆ. ಕಾಂಗ್ರೆಸ್ನವ್ರು ಹಾಗೆ ಮಾಡ್ತಾರ? ನಮ್ಮ ಹೋರಾಟ ಶಾಂತಿಯುತ, ಗಾಂಧೀಜಿಯ ಮಾರ್ಗದಲ್ಲಿ. ಗಾಂಧೀಜಿಯವರು ಯಾವ ರೀತಿ ಅಹಿಂಸೆ ಮಾರ್ಗದಲ್ಲಿ ಬ್ರಿಟಿಷರನ್ನ, ಅದು ಸರ್ವಾಧಿಕಾರಿ ಬ್ರಿಟಿಷರನ್ನ ಓಡಿಸಿದ್ರ, ನಾವು ಶಾಂತಿಯುತ ಮಾರ್ಗದಲ್ಲಿ ತಲೆ ಬೋಳಿಸೋದು, ಕಿವಿ ಮೇಲೆ ದಾಸವಾಳ ಇಟ್ಕೊಳ್ಳೋದು, ಭಿಕ್ಷೆ ಬೇಡುದು, ಬೇಕಾದಷ್ಟು ಮಾರ್ಗದಲ್ಲಿ ನಾವು ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸಿ ಬಿಜೆಪಿಗೆ ಜನ ವೋಟ್ ಹಾಕದಾಗೆ ಮಾಡಿ, ಕಾಂಗ್ರೆಸ್ ಅಂತ ಒಬ್ಬ ಮಾನವೀಯ ಮೌಲ್ಯ ಇದ್ದಂತ ಪಕ್ಷ, ಧರ್ಮ ನಿರಪೇಕ್ಷ ಪಕ್ಷ,
ಜಾತ್ಯತೀತ ಪಕ್ಷ. ನೋಡಿ, ಈ ದೇಶದ ಸರ್ಕಾರ ಧರ್ಮ ನಿರಪೇಕ್ಷ, ಸೆಕ್ಯುಲರ್, ಜಾತ್ಯತೀತ. ಇವರು ಮುಸಲ್ಮಾನರ ವಿರುದ್ಧ ವಕ್ಫ್ ಬೋರ್ಡ್, ಯೂನಿಫಾರ್ಮ್ ಸಿವಿಲ್ ಕೋಡ್, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಪಾಪ್ಯುಲೇಷನ್ ಕಂಟ್ರೋಲ್ ಆಕ್ಟ್, ಬೀಫ್ ಬ್ಯಾನ್, ಲವ್ ಜಿಹಾದ್ ಮಾಡಿ ಮುಸಲ್ಮಾನರು ಹಾಳು, ಅವರು ಒಳ್ಳೆಯವರಲ್ಲ ಎಂಬ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿ ಆಗಿದೆ. ನಾನು ಮಂಗಳೂರಿನಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಇದನ್ನು ಎಲ್ಲರೂ ಕೇಳಬೇಕು. ಈ ದೇಶದಲ್ಲಿರುವ ಮುಸಲ್ಮಾನ ಬಂಧುಗಳು ದೇಶ ವಿಭಜನೆ ಆಗುವಾಗ ಅವರ ಹತ್ರ ಆಯ್ಕೆ ಇತ್ತು. ದೇ ಹ್ಯಾಡ್ ಅ ಚಾಯ್ಸ್. ಅವರಿಗೆ ಧರ್ಮದ ಮೇಲೆ, ಇಸ್ಲಾಂ ಮೇಲೆ ಪ್ರೀತಿ ಇದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗ್ತಿದ್ರು. ಆದ್ರೆ ಅವರಿಗೆ ಹತ್ರದ ಮನೆಯ ಅಮೃತ್ ಶೆಣೈ, ಹತ್ರದ ಮನೆಯ ಮಂಜುಳಾ ನಾಯ್ಕ್ ಮೇಲೆ ಪ್ರೀತಿ ಇತ್ತು. ಈ ದೇಶದ ಸೌವರ್ಣತೆ ಮೇಲೆ ಪ್ರೀತಿ ಇತ್ತು. ಅದಕ್ಕೋಸ್ಕರ ಅವರು ಭಾರತದಲ್ಲಿ ಉಳಿದಿದ್ದಾರೆ. ಆ ಮುಸಲ್ಮಾನರಿಗೆ ನಾವು 4 ನಮಸ್ಕಾರ ಜಾಸ್ತಿ ಆಗ್ಬೇಕು, ಯಾಕಂದ್ರೆ ಅವರು ದೇಶ ಪ್ರೇಮಿಗಳು. ಇವತ್ತು ಇಂಡಿಯಾ ಗೇಟಿಗೆ ಹೋದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಬಿಟ್ಟವರ ಹೆಸರು ನೋಡಿ ಎಷ್ಟು ಜನ ಇದೆ. ಯಾರಾದ್ರೂ RSS ನವರು ಇದ್ದಾರಾ? ನಳಿನ್ ಕುಮಾರ್ ಕಟೀಲ್ ಕಡೆಯವರು ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಬಿಟ್ಟಿದ್ದಾರಾ? ಇದ್ರೆ ಹೇಳಿ, ನಾನು ಭಾಷಣ ಬಿಡ್ತೇನೆ, ನನ್ನ ಜನ್ಮದಲ್ಲಿ ಮೈಕ್ ಮುಟ್ಟುದಿಲ್ಲ. ಇಲ್ಲಿ ಯಾರಾದ್ರೂ ಇದ್ದಾರಾ? ಕಲ್ಲಡ್ಕ ಭಟ್ರ ಕಡೆಯವರು ಇದ್ದಾರಾ? ವೇದವ್ಯಾಸ ಕಾಮತ್ರ ಕಡೆಯವರು ಇದ್ದಾರಾ? ಉಮಾನಾಥ್ ಕೋಟಿಯನ್ ಕಡೆಯವರು ಇದ್ದಾರಾ? ಹರೀಶ್ ಪೂಂಜಾ ಕಡೆಯವರು ಇದ್ದಾರಾ? ಯಾರು ಇಲ್ಲ. ಇವರೆಲ್ಲ ಬ್ರಿಟಿಷರ ಜೊತೆ ರಾಜಿ ಮಾಡಿಕೊಂಡು ಇವರು ಯಾರನ್ನು ವೀರ ಅಂತ ಹೇಳ್ತಾರ, ಅವರು ಕ್ಷಮಾಪಣೆ ಪತ್ರ ಬರೆದವರು ಅಲ್ಲ ಹೇಳಿದವರು. ಅವರು ಅಂತವರು ಕಾಂಗ್ರೆಸ್ನಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಅವರು ಮುಸಲ್ಮಾನರು ಎಂಬ ಕಾರಣಕ್ಕೆ ದೇಶದ್ರೋಹಿ ಎಂಬ ರೀತಿಯಲ್ಲಿ ಭಾಷಣ ಮಾಡ್ತಾರಲ್ಲ, ಇವರಿಗೆ ನಾಚಿಕೆ ಆಗ್ಬೇಕು. ದೇವರು ಎಲ್ಲಿಯಾದರೂ ಪ್ರತ್ಯಕ್ಷ ಆದ್ರೆ, ಇವರು ಹಿಂದೂ ಹೇಳ್ತಾರಲ್ಲ, ಅಯೋಧ್ಯಾಪತಿ ಶ್ರೀರಾಮಚಂದ್ರ ಹೇಳ್ತಾರಲ್ಲ, ನಾನು ಹೇಳ್ತೇನೆ, ಈ ಶ್ರೀರಾಮಚಂದ್ರ ದೇವರು ಕೂಡ ಕೇಳ್ತಾರೆ ನನ್ನ ಭಾಷಣ. ಸಮರ್ಥ ಭಟ್ರೆ ನೋಟ್ ಮಾಡಿ, ಎಲ್ಲಿಯಾದ್ರೂ ಶ್ರೀರಾಮಚಂದ್ರ ಪ್ರತ್ಯಕ್ಷ ಆಗಿ ಮಂಗಳೂರಿಗೆ ಬಂದ್ರೆ ಫಸ್ಟ್ ಅಟ್ಟಾಡಿಸಿ ಬಾಣ ಬಿಡಿದು ವೇದವ್ಯಾಸ ಕಾಮತ್ ಮತ್ತು ನಳಿನ್ ಕುಮಾರ್ ಕಟೀಲ್, ಬೇರೆ ಯಾರಿಗೂ ಅಲ್ಲ. ನೀವೆಲ್ಲ ನನ್ನ ಹೆಸರಲ್ಲಿ ಪೊಲಿಟಿಕ್ಸ್ ಮಾಡ್ತೀರ, ನಿಮ್ಗೆ ಕಲಿಸ್ತೇನೆ ಹೇಳಿ ಬಾಣ ಹಿಡ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ ಅವರು. ಕಾಂಗ್ರೆಸ್ನವರಿಗೆ ಏನು ಮಾಡೋದಿಲ್ಲ ಶ್ರೀರಾಮದೇವರು. ಅದಕ್ಕೆ ನಾನು ಗ್ಯಾರಂಟಿ ಇದ್ದೇನೆ, ನಾನು ಕೂಡ ದೈವ ಭಕ್ತನೇ, ನಾನು ಗ್ಯಾರಂಟಿ ಇದ್ದೇನೆ. ಅಂದ್ರೆ ದೇವರನ್ನ ಎಲ್ಲಿಡ್ಬೇಕು? ದೇವರನ್ನ ಹೃದಯದಲ್ಲಿ ಇಡ್ಬೇಕು, ದೇವರನ್ನ ಮನೆಯೊಳಗೆ ದೇವರ ಕೋಣೆಯಲ್ಲಿ ಇಡ್ಬೇಕು. ಬಿಜೆಪಿ ಹಾಗೆ ಚುನಾವಣೆಯ ಪ್ಯಾಂಪ್ಲೆಟ್ ಅಲ್ಲಿ ರಾಮನನ್ನು ಇಡಬಾರ್ದು, ಹೌದಾ ಅಲ್ಲ? ಅದು ರಾಮನಿಗೆ ಮಾಡುವ ದೊಡ್ಡ ಅವಮಾನ, ಹೌದಾ ಅಲ್ಲ? ಭಟ್ರೆ ನೀವ್ ಹೇಳ್ಬೇಕು, ಹೌದಾ ಅಲ್ಲ? ರಾಮನನ್ನ ಚುನಾವಣೆ ಪ್ಯಾಂಪ್ಲೆಟ್ ಅಲ್ಲಿ ಇಟ್ಟು ಇವರು ಪಾಲಿಟಿಕ್ಸ್ ಮಾಡಿದ್ರು. ರಾಮ ಇವರನ್ನ ಅಯೋಧ್ಯೆಯಲ್ಲೇ ಸೋಲಿಸಿದ್ರು. ರಾಮ ಇವರನ್ನ ಮುಂದಿನ ಸಲ ಮಂಗಳೂರಲ್ಲಿ ಕೂಡ ಸೋಲಿಸ್ತಾರೆ, ಹೌದಾ ಅಲ್ಲ? ನೋಡಿ, ಕಾಲಚಕ್ರ ತಿರುಗ್ತದೆ, ಬದಲಾವಣೆ ಜಗದ ನಿಯಮ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಬದಲಾವಣೆ ಆಗೇ ಆಗ್ತದೆ. ನೀವು ಯೂತ್ ಕಾಂಗ್ರೆಸ್ನವ್ರು ಏನು ತಲೆ ಬಿಸಿ ಮಾಡೋದು ಬೇಡ. ನೀವೆಲ್ಲ ನಮ್ಮ ವಯಸ್ಸಿಗೆ ಬರುವ ಮೊದಲು 3 ಸಲ ಕಾಂಗ್ರೆಸ್ MLA-ಗಳನ್ನ ಇಲ್ಲಿ ನೋಡಿಯೇ ನೋಡ್ತೀರಿ, MP-ಗಳನ್ನು ನೋಡಿಯೇ ನೋಡ್ತೀರಿ. ದೇಶದಲ್ಲಿ ಕೂಡ ಕಾಂಗ್ರೆಸ್ನ ಸರ್ಕಾರ ಬಂದೇ ಬರ್ತದೆ. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಭಾರತ ದೇಶ. ಕಾಂಗ್ರೆಸ್ ಭಾರತ ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದೆ. ನೀವು ಕಾಂಗ್ರೆಸ್ಗೆ ಬಂದ್ರೆ ಶೆಟ್ರು ಸಿಗ್ತಾರೆ, ಶೆಣೈ ಸಿಗ್ತಾರೆ, ಭಟ್ರು ಸಿಗ್ತಾರೆ, ಇಬ್ರಾಹಿಂ ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಆದ್ರೆ ಅಲ್ಲಿ ಹೋದ್ರೆ ಒಂದು ಕಡೆಯವರು ಜಾಸ್ತಿ ಸಿಗ್ತಾರೆ, ಇನ್ನೊಂದು ಕಡೆಯವರು ಮೇಲೆ ಕುತ್ಕೊಳ್ತಾರೆ, ಒಂದು ಕಡೆಯವರು ಕೆಳಗೆ ಕುತ್ಕೊಳ್ತಾರೆ, ಒಂದು ಕಡೆಯವರು ಆಚೆ ಕಡೆ ಊಟ ಕುತ್ಕೊಳ್ತಾರೆ, ಒಂದು ಕಡೆಯವರು ಈಚೆ ಕುತ್ಕೊಳ್ತಾರೆ. ಆದ್ರೆ ಕಾಂಗ್ರೆಸ್ ಆಗಲ್ಲ. ನಾವು ಸೌಹಾರ್ದತೆ, ಸಮಾನತೆಯ ಪರ. ನಮಗೂ ಕೂಡ ದೇವರಿದ್ದಾರೆ. ಆದ್ರೆ ರಸ್ತೆಯಲ್ಲಿ ಇಳಿದ್ರೆ, ಈ ತರ ಸಾರ್ವಜನಿಕವಾಗಿ ನಾನು ಮಾತಾಡುವಾಗ ನನಗೆ ಒಂದೇ ದೇವರು, ಭಾರತ ದೇಶದ ಸಂವಿಧಾನವೇ ನನಗೆ ದೇವರು. ರಸ್ತೆಯಲ್ಲಿ ನಿಂತು ನಾನು ಮಾತಾಡೋದು. ಮನೆಯಲ್ಲಿ ನನಗೆ ತುಂಬಾ ದೇವರ ಫೋಟೋ ಉಂಟು. ಸಾರ್ವಜನಿಕವಾಗಿ ಮಾತಾಡುವಾಗ ನನಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಯಾವುದೂ ಇಲ್ಲ. ರಸ್ತೆಯಲ್ಲಿ ನಿಂತು ಮಾತಾಡಿದ್ರೆ ನನಗೆ ಸಂವಿಧಾನ ಮಾತ್ರ ಪರಮ ಗ್ರಂಥ. ಮನೆಯಲ್ಲಿ ನಾವು ಮಾಡೋಣ. ಇದು ನಮ್ಮ ಒಂದು ಭಾರತೀಯನಾಗಿ ಮಾಡಬೇಕಾದಂತಹ ಕರ್ತವ್ಯ. ಇದನ್ನ ನಾವು ಮಾಡೋಣ. ಆದ್ರೆ ನಮ್ಮಕ್ಕೆ ನಾಮ ಹಚ್ಚಿ, ಕುಂಕುಮ ಹಚ್ಚಿ ಏನೇನೋ ಹಾಳು ಮಾಡಿಟ್ಟಿದ್ದಾರೆ, ಅವರಿಗೆ ಸರಿಯಾದ ಬುದ್ಧಿ ಹೇಳೋಣ.
ನೀವೆಲ್ಲ ಯಾವಾಗ ಕರಿತೀರಾ? ಭಾರತ ಸಂವಿಧಾನ ಜಿಂದಾಬಾದ್ 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 ಭಾರತ ಸಂವಿಧಾನ ಜಿಂದಾಬಾದ್ ಭಾರತ ಸಂವಿಧಾನ ಜಿಂದಾಬಾದ್ 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 ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್ 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 ಯೂತ್ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ, ಇಲ್ಲ ನಾವು ಸಹಿಸಲ್ಲ. ಯುವಕ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಪೂರ್ಣವಾದ ಬೆಂಬಲವನ್ನು ಕೊಡುವ ದೃಷ್ಟಿಯಿಂದ ನಾನು ಈ ಕಾರ್ಯಕ್ರಮ ಬಂದಿದ್ದೇನೆ. ಬೆಲೆ ಏರಿಕೆಯ ವಿಷಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಕೇಂದ್ರ ಸರ್ಕಾರ ಈಗಲೂ ಅಧಿಕಾರದಲ್ಲಿ ಇದೆ ಅನ್ನೋದನ್ನು ನಾನು ಗಮನದಲ್ಲಿಟ್ಕೊಂಡು ಮಾತಾಡ್ತೀನಿ. ಪ್ರಥಮವಾಗಿ ಬೆಲೆ ಏರಿಕೆಗೆ ಮೂಲ ಕಾರಣ ಯಾವುದು ಅಂತ ಹೇಳಿದರೆ, ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಆದಾಗ ಸ್ವಾಭಾವಿಕವಾಗಿ ದಿನ ಬಳಕೆ ವಸ್ತುಗಳ ದರ ಜಾಸ್ತಿ ಆಗ್ತದೆ. ಇದು ಕಾಮನ್ ಸೆನ್ಸ್. ಈಗ ಒಂದು ವಾಹನ ಸಾಗಾಟ ಮಾಡ್ತಕ್ಕಂಥದ್ದು ಬಹುಶಃ ಅದಕ್ಕೆ ಬೇಕಾದಂಥದ್ದು ಡೀಸೆಲ್. ಒಂದೊಮ್ಮೆ BJP ಸರ್ಕಾರಕ್ಕೆ ಬಂದ ತಕ್ಷಣ ಈ ಪೆಟ್ರೋಲ್ ಡೀಸೆಲ್ ದರದ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ರು, ಜಾಸ್ತಿ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ. ಆದರೆ ಅಧಿಕಾರಕ್ಕೆ ಬಂದಿರತಕ್ಕಂಥ BJP ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ನ ಮೇಲೆ ಶುಲ್ಕವನ್ನು ಜಾಸ್ತಿ ಮಾಡಿ ಬಹುಶಃ ಸಂಪೂರ್ಣವಾಗಿ ದರ ಜಾಸ್ತಿ ಆಗಲಿಕ್ಕೆ ಕಾರಣರಾದ. ನಮ್ಮ ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಹೋಗಿರ್ತಕ್ಕಂಥ ಕಾಲದಲ್ಲಿ ನಮ್ಮ ದೇಶದಲ್ಲಿ ಜನಸಾಮಾನ್ಯ ತೊಂದರೆ ಆಗದ ರೀತಿಯಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ನಿಯಂತ್ರಣಕ್ಕೆ ಇಡುವಂಥ ಕೆಲಸ ಆಯಿತು. ಅಡುಗೆ ಅನಿಲಕ್ಕೆ ಸಬ್ಸಿಡಿ ಕೊಡುವಂಥ ಕಾರ್ಯಕ್ರಮ ಇತ್ತು. ಇದು ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಸರ್ಕಾರ ಬಂದ ಮೇಲೆ, BJP ಸರ್ಕಾರ ಬಂದ ಮೇಲೆ ಆ ಸಬ್ಸಿಡಿಯನ್ನು ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇದರಿಂದಾಗಿ ದಿನಬಳಕೆ ವಸ್ತುಗಳ ಕ್ರಯ ಜಾಸ್ತಿ ಆಗ್ತಾ ಬಂತು. ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಸಮಸ್ಯೆ. UPA ಸರ್ಕಾರ ಈ ದೇಶ ಕೊಟ್ಟಿರ್ತಕ್ಕಂಥ ದೊಡ್ಡ ಬಲುವಲಿ ಏನಂತ ಹೇಳಿದ್ರೆ ನಿರುದ್ಯೋಗ ಮತ್ತು ಬೆಲೆ ಏರಿಕೆ. ಕಂಪನಿಗಳನ್ನ ಖಾಸಗಿ ಮಾರಾಟ ಮಾಡಿದ್ರಿಂದಾಗಿ ನೌಕರಶಾಹಿ ವರ್ಗ ಏನಿದೆ ಅದರಲ್ಲಿ ಬಹುಶಃ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ದುರ್ಬಲ ವರ್ಗದ ಜನರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಕಷ್ಟ ಆಗ್ತಕ್ಕಂಥದ್ದು ಆಯಿತು. ಈ ನಿರುದ್ಯೋಗ ಸಮಸ್ಯೆಗೆ ಯಾವುದೇ ಪರಿಹಾರ ಕಂಡುಕೊಳ್ಳುವಂಥದ್ದಲ್ಲಿ BJP ಸರ್ಕಾರ ಅದಕ್ಕೆ ಗಮನವನ್ನೇ ಕೊಟ್ಟಿಲ್ಲ. ಇವತ್ತು ಖಾಸಗಿ ಕಂಪನಿಗಳಿಗೆ ಸರ್ಕಾರಿ ಕಂಪನಿಯನ್ನು ಮಾರಾಟ ಮಾಡಿದರೆ ಮೀಸಲಾತಿ ರದ್ದಾಗುತ್ತೆ. ಸ್ವಾಭಾವಿಕವಾಗಿ ಅವರು ಮೀಸಲಾತಿ ಮಾಡೋದಿಲ್ಲ. ಇದರಿಂದಾಗಿ ಸಮಾಜದಲ್ಲಿ ದುರ್ಬಲ ವರ್ಗದ ಜನರಿಗೆ ನೌಕರಿ ಸ್ವಾಭಾವಿಕವಾಗಿ ರದ್ದಾಯಿತು. ಹಾಗೆ ಬೆಲೆ ಏರಿಕೆ ಕೂಡ ಆಗಿದೆ. ಇವತ್ತು ಡೀಸೆಲ್ ಪೆಟ್ರೋಲ್ ದರ ಸ್ವಾಭಾವಿಕವಾಗಿ ಜಾಸ್ತಿ ಮಾಡ್ತಕ್ಕಂಥ ದಿನನಿತ್ಯ ಮಾಡ್ತಾ ಇದ್ರು. ಇವತ್ತು ಈಗಲೂ ಕೂಡ ಒಂದು BJP ಅವರ ಪ್ರತಿಭಟನೆ ಅಂತೆ ಬೆಲೆ ಏರಿಕೆ ವಿರುದ್ಧ. ನಗು ಬರ್ತದೆ. ಬಹುಶಃ ಇವತ್ತು ವಿಜಯೇಂದ್ರನ ಸ್ಟೇಟ್ಮೆಂಟ್ ನೋಡಿದೆ, ಗೂಂಡಾಗಿರಿ ಅಂತೇಳಿ. ಗೂಂಡಾಗಿರಿ ಕಾಂಗ್ರೆಸ್ನವರು ಈ ಜಿಲ್ಲೆಯ ಮಟ್ಟಿಗೆ ಪತ್ರಿಕೆ ಪೊಲೀಸ್ ಅಧಿಕಾರಿಗಳು ಇಲಾಖೆ ಮೇಲೆ ಇವತ್ತೇನಾದ್ರೂ ನೈತಿಕ ಪೊಲೀಸ್ ಅನ್ನೋ ಹೆಸರಿನಲ್ಲಿ ಗೂಂಡಾಗಿರಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಕ್ಷದ ಜನ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಇವರು ನೈತಿಕ ಪೊಲೀಸ್ ಗಿರಿ ಮಾತ್ರ ಅಲ್ಲ, ಈ ಜಿಲ್ಲೆಯಲ್ಲಿ ಸುಮಾರು ಹತ್ಯೆ ಧರ್ಮದ ಹೆಸರಿನ ಹತ್ಯೆ ಆಯಿತು. ಧರ್ಮದ ಹೆಸರಿನಲ್ಲಿ ಅದರಲ್ಲಿ ಪೊಲೀಸ್ ಸ್ಟೇಷನ್ ಆರೋಪಿ ಪಟ್ಟಿಯಲ್ಲಿ ನೀವು ಇಡೀ ಪೊಲೀಸ್ ಸ್ಟೇಷನ್ ಈ ಜಿಲ್ಲೆಯ ಎಲ್ಲ
ಪೊಲೀಸ್ ಸ್ಟೇಷನ್ನಲ್ಲಿ ವರಿಷ್ಠ ಅಧಿಕಾರಿ ನಾನು ಹೇಳ್ತೀನಿ, ಇವತ್ತು ಧರ್ಮದ ಹೆಸರು ಹತ್ಯೆ ಆದವರಲ್ಲಿ ಯಾರೇ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ಆರೋಪಪಟ್ಟಲ್ಲಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ನಾನು ಇವತ್ತು ಈ ವೇದಿಕೆಯಲ್ಲಿ ಯಾವುದೇ ಒಬ್ಬ ಆರೋಪ ಪಟ್ಟಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಾನೆ ಅಂತ ಹೇಳಿದ್ರೆ ನಾನು, ಆದರೆ ಅತ್ಯಂತ ಹೆಚ್ಚು ಧರ್ಮದ ಹೆಸರಲ್ಲಿ ಹತ್ಯೆ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಇಡೀ ಕರ್ನಾಟಕ ಅತ್ಯಂತ ಹೆಚ್ಚು ಧರ್ಮದ ಹತ್ಯೆ ಆಗಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅದ್ರಲ್ಲಿ ಅತ್ಯಂತ ಹೆಚ್ಚು ಜನ ಆರೋಪಿಗಳಿದ್ರೆ ಅದು ಬಿಜೆಪಿಯ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ತಮ್ಮ ಗಮನಕ್ಕೆ ನಾನು ತರ್ತಕ್ಕಂಥ. ಅದು ಬಿಟ್ಟರೆ ಬೇರೆ ಧಾರ್ಮಿಕ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಕ್ಕಂಥ ಹೊರತು ಕಾಂಗ್ರೆಸ್ ಪಕ್ಷದ ಒಬ್ಬನೇ ಒಬ್ಬ ಕಾರ್ಯಕರ್ತ. ನಮ್ಮ ಒಬ್ಬ ಪಂಚಾಯತ್ ಅಧ್ಯಕ್ಷನ ಅವನು ಉಪಾಧ್ಯಕ್ಷನಾಗಿದ್ದ ಕಾಲದಲ್ಲಿ ಅವನ ಕಚೇರಿಗೆ ನುಗ್ಗಿ ಹತ್ಯೆ ಮಾಡಿದ್ರು. ನಾವು ಆ ಪ್ರತಿಕಾರವನ್ನು ಮಾಡಲಿಲ್ಲ. ಕಾಂಗ್ರೆಸ್ ಪ್ರತಿಕಾರವನ್ನು ಕೂಡ ಮಾಡಲಿಲ್ಲ. ನಾವು ಗಾಂಧೀಜಿಯವರ ಅಹಿಂಸಾ ಸಿದ್ಧಾಂತವನ್ನ ಮನಸಾರ ಒಪ್ಪಿರ್ತಕ್ಕಂಥ ಒಂದು ಪಕ್ಷವಾಗಿ ಯಾರಾದ್ರೂ ಹೇಳ್ಬೇಕು ಅದಕ್ಕೆ ಪ್ರತಿಕಾರವನ್ನು ಮಾಡಿದ್ರು ಅಂತೀವಿ. ಆದ್ದರಿಂದಾಗಿ ಗೂಂಡಾಗಿರಿ ಇವತ್ತು ಯಾರಲ್ಲಿ ಇದೆ ಅಂತ ಹೇಳಿದ್ರೆ ಬಿಜೆಪಿ ಹೇಳಿದೆ. ಇವತ್ತು ಅಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಇದಕ್ಕೆ ಪ್ರಚೋದನೆ ಕೊಡ್ತಾರೆ. ಅವರ ಭಾಷಣಗಳಲ್ಲಿ ಕಡಿ ಒಡಿ ಅಂತ ಹೇಳ್ತಕ್ಕಂಥ ಭಾಷಣ ಮಾಡ್ತಾರೆ, ಕೈ ಕತ್ತಿ ಹಿಡಿ ಅಂತ ಹೇಳ್ತಾರೆ, ತ್ರಿಶೂಲ ಹಿಡಿ ಅಂತ ಹೇಳ್ತಾರೆ. ಬಹುಶಃ ಕಾಂಗ್ರೆಸ್ ಇದನ್ನು ಯಾವಾಗ್ಲೂ ಹೇಳುವುದಿಲ್ಲ. ತ್ರಿಶೂಲ ಹಿಡಿದು ಯಾಕೆ, ಕತ್ತಿ ಹಿಡಿದು ಯಾಕೆ? ಕತ್ತಿ ಹಿಡಿದು ಯಾರಿಗೆ? ಹಿಂಸೆ ಮಾಡುವಂತ ಉದ್ದೇಶದಿಂದ ಮಾಡ್ತಕ್ಕಂಥ ಮಾತು. ಆದ್ದರಿಂದಾಗಿ ನಾನು ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಶಾಂತಿಪ್ರಿಯವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಸಾಮಾಜಿಕವಾಗಿ ಒಂದು ಪಕ್ಷವಾಗಿದ್ದುಕೊಂಡು ಇವತ್ತು ಬೆಲೆ ಏರಿಕೆ ಬಹುಶಃ ಹಾಲಿನ ದರ ಇರ್ಬೋದು, ಅದು ಸಾಮಾನ್ಯವಾಗಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅದಾಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಿನಬಳಕೆ ವಸ್ತು ಯಾವುದು ಕೂಡ ಇವತ್ತು ಹೆಚ್ಚಿಗೆ ಆಗ್ಲಿಕ್ಕೆ ಬಹುಶಃ ಈ ಬಿಜೆಪಿ ಸರ್ಕಾರ ಮುಖ್ಯ ಕಾರಣ ಅಂತ ಹೇಳ್ತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ನಾನು ಹೆಚ್ಚಿಗೆ ಮಾತಾಡದೆ. ಬಹುಶಃ ಯುವಕರು ನಡೆಸ್ತಕ್ಕಂಥ ಪ್ರತಿಭಟನೆ ಜನಸಾಮಾನ್ಯರ ನೋವುಗಳೆಲ್ಲ ಸ್ಪಂದಿಸ್ತಕ್ಕಂಥ ಕೆಲಸ ಆಗಿದೆ ಮಾತನ್ನು ಹೇಳಿ ನಾನು ಮುಕ್ತಾಯ